ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ಯಂಗ್ ಸ್ಟಾರ್ ಅಂತಾನೆ ಹೇಳ್ಬೋದು. ಅಂದ್ರೆ ನನಗಿನ್ನ ದೊಡ್ಡವರು, ಧ್ರುವ ಸರ್ಜಾ, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಒಂದು ಹೊಸ ಸಿನಿಮಾ ಇನ್ನ ಕೆಲವೇ ತಿಂಗಳುಗಳಲ್ಲಷ್ಟೇ ರಿಲೀಸ್ ಆಗುವಂತ ಸಿನಿಮಾ, ಅಥವಾ ಕೆಲವೊಂದಷ್ಟು ದಿನಗಳಲ್ಲೇ ರಿಲೀಸ್ ಆಗುವಂತ ಸಿನಿಮಾ ಕೇಡಿ ಅಂತ ಒಂದು ಸಿನಿಮಾ ಬರ್ತಾ ಇದೆ ಸ್ನೇಹಿತರೆ, ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರದ್ದು. ಫಸ್ಟ್ ಆಫ್ ಆಲ್ ಬೆಸ್ಟ್ ವಿಶೇಷ ಅಂತ ಹೇಳಕ್ ಇಷ್ಟಪಡ್ತೀನಿ ಕೆಡಿ ಪಿಕ್ಚರ್ಗೆ. ಯಾಕಂದ್ರೆ ನಾನು ಒಬ್ಬ ಕನ್ನಡದ ಸಿನಿ ಪ್ರೇಕ್ಷಕನಾಗಿ ಆ ಒಂದು ಕೆಡಿ ಸಿನಿಮಾದಲ್ಲಿ ಸ್ನೇಹಿತರೆ ಒಂದು ಐಟಮ್ ಸಾಂಗ್ ಇದೆ ಸ್ನೇಹಿತರೆ. ಒಂದು 2 ಡೇಸ್ ಒಂದು ಇವತ್ತು ಅಲ್ವಾ ನಿನ್ನೆ ಒಂದು 2 ಡೇಸ್ ಬ್ಯಾಕ್ ರಿಲೀಸ್ ಆಗಿರ್ತಕ್ಕಂಥ ಒಂದು ಸಾಂಗ್. ಏನೋ ಒಂದು ಡಬಲ್ ಮೀನಿಂಗ್ ಅಥವಾ ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿನಲ್ಲಿ ಸಾಂಗ್ ಬರ್ದಿದ್ದಾರೆ, ಆ ಒಂದು ಲಿರಿಕ್ಸ್ ಬರ್ದಿದ್ದಾರೆ ಅಂತ ಒಂದು ಭುಗಿಲಿದ್ದಿದೆ ಸ್ನೇಹಿತರೆ. ಒಂದು ಒಂದು ಟಾಕ್ ಇದೆ, ಎಲ್ಲರಿಗೂ ಗೊತ್ತಿರದೆ, ನಿಮ್ಗೂ ಎಲ್ಲ ಗೊತ್ತಿರದೆ, ಎಲ್ಲರಿಗೂ ಗೊತ್ತಿರದೆ. ಏನೋ ಸರಗ ಸರಸೆ ಏನೋ ನನಗದು ಹೇಳಕ್ಕೂ ಇಂಟ್ರೆಸ್ಟ್ ಇಲ್ಲ, ಮನಸ್ಸಿಲ್ಲ. ಬಿಕಾಸ್ ಫಸ್ಟ್ ಆಫ್ ಆಲ್ ರೆಸ್ಪೆಕ್ಟ್ ವುಮೆನ್. ಅದಕ್ಕೋಸ್ಕರ ನಾನು ಅದು ಒಂದು ಲಿರಿಕ್ಸ್ ನಾನು ಓದಕ್ ಹೋಗೋದಿಲ್ಲ. ಬಟ್ ಸ್ನೇಹಿತರೆ, ನನಗನ್ಸೋ ಒಂದೇ, ಫಸ್ಟ್ ಆಫ್ ಆಲ್ ಪ್ರೇಮ್ ಅವ್ರಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸ್ನೇಹಿತರೆ ನನಗೆ. ಅವ್ರಿಗೆ ಅಡ್ವೈಸ್ ಕೊಡುವಂತ ದೊಡ್ಡ ವ್ಯಕ್ತಿ ಅಂತೂ ನಾನು ಅಲ್ವೇ ಅಲ್ಲ. ಅವರ ನಮ್ಮ ವಯಸ್ಸಲ್ಲಿ ಅವ್ರ ವಯಸ್ಸಲ್ಲಿ ಬಿಡಿ, ಅವ್ರಿಗೆ ಅಡ್ವೈಸ್ ಕೊಡುವಂತ ದೊಡ್ಡವ್ರು ಅಂತಲ್ಲ. ಒಂಚೂರು ನನಗೆ ಅನ್ಸಿದ್ದನ್ನ ನಾನು ಹೇಳ್ತೀನಿ. ದಯವಿಟ್ಟು ಪ್ರೇಮ್ ಸರ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಪ್ರೇಮ್ ಸರ್ ಬಗ್ಗೆ ಒಂದಷ್ಟು ಹೇಳಕ್ ಇಷ್ಟಪಡ್ತೀನಿ ನಾನು. ಯಾವಾಗ ಅಂದ್ರೆ ಕರಿಯ ಪಿಕ್ಚರ್ ಇಂದ ಸ್ಟಾರ್ಟ್ ಆಯ್ತು ಅವ್ರ ಸಿನಿ ಜರ್ನಿ, ನಮ್ಗೆ ಗೊತ್ತಿರಂಗೆ. ಅಂದ್ರೆ ಅಲ್ಲಿಂದ ಒಂದು ಇಲ್ಲಿ ತನಕ ಒಂದು ಏನು ಸಿನಿ ಜರ್ನಿ ಇದೆಯಲ್ಲ, ಅಂದ್ರೆ ಫಸ್ಟ್ ಪಿಕ್ಚರ್ ಕರಿಯ ಅವ್ರದ್ದು. ದರ್ಶನ್ ಸರ್ಗೆ ಡೈರೆಕ್ಟ್ ಮಾಡಿರ್ತಕ್ಕಂಥ ಒಂದು ಕರಿಯ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗೋಯ್ತು. ಕರಿಯ ಫಸ್ಟ್ ಸಿನಿಮಾ ಅವ್ರದ್ದು, ಪ್ರೇಮ್ ಅವ್ರದ್ದು. ಅಂತ ಒಂದು ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿರ್ತಕ್ಕಂಥ, ಅಂದ್ರೆ ಒಂದು ಅಂಡರ್ ವರ್ಲ್ಡ್ ಫಿಲ್ಮ್ ಅನ್ನ ಮಾಡಿರ್ತಕ್ಕಂಥ ಪ್ರೇಮ್ ಸರ್ಗೆ ಒಂದು ಅದ್ಭುತವಾದ ಬ್ಲಾಕ್ ಬಸ್ಟರ್ ಹಿಟ್ ಅವರ ಕೆರಿಯರ್ ನಲ್ಲಿ ಕೊಟ್ಟಿರ್ತಕ್ಕಂಥ ಸಿನಿಮಾ ಫಸ್ಟ್ ಸಿನಿಮಾ ಕರಿಯ ಸಿನಿಮಾ. ಕರಿಯಿಂದ ಜೋಗಯ್ಯ, ನಮ್ಮ ಶಿವಣ್ಣ ಅವರಿಗೆ ಮಾಡಿದ್ದಾರೆ ಜೋಗಯ್ಯ ಸಿನಿಮಾ. ಆಮೇಲೆ ಒಂದಷ್ಟು ಫಿಲಮ್ಗಳು ಮಾಡಿದ್ದಾರೆ. ನನಗೂ ಅಷ್ಟೊಂದು ಸಿನಿಮಾ ಅವ್ರ ಪ್ರೇಮ್ ಸರ್ ಅವ್ರದ್ದು ಸಿನಿಮಾ ಅಷ್ಟೊಂದು ನನಗೂ ನೆನಪಿಲ್ಲ, ಯಾರು ಬೇಜಾರು ಮಾಡ್ಕೋಬೇಡಿ. ಅದಾದ್ಮೇಲೆ ಇತ್ತೀಚೆಗೆ ಸ್ವಲ್ಪ ಶಿವಣ್ಣ ಮತ್ತೆ ಸುದೀಪ್ ಸರ್ ಅವ್ರ ಜೊತೆಗೆ ಇನ್ನೊಂದು ಪಿಕ್ಚರ್ ಮಾಡಿದ್ರು, ದಿ ವಿಲನ್ ಅಂತ. ಅದನ್ನು ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಇದನ್ನು ಕೇಡಿ ತನಕನೂ ಬಂದಿದ್ರೆ ಕೇಡಿನೂ ಸ್ವಲ್ಪ ಹಿಟ್ ಆಗೋದ್ರಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ ನನಗೆ. ಯಾಕಂದ್ರೆ ಖ್ಯಾತ ಖಳನಾಯಕ, ಬಾಲಿವುಡ್ ನ ರಾಕ್ಷಸ ಖ್ಯಾತ ಖಳನಾಯಕ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಂಜಯ್ ದತ್ ಅವರು ಇದ್ದಾರೆ ಇದರಲ್ಲಿ. ಅಂತ ಒಂದು ಬಾಲಿವುಡ್ ನ ರಾಕ್ಷಸ ಖಳನಾಯಕ ಸಂಜಯ್ ದತ್ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಕೇಳಿದ್ರೆ, ಈ ಹಿಂದೆ KGF ಅಲ್ಲಿ ಯಾವ ತರ ರಾಕ್ಷಸನ ರೀತಿ ಖಳನಾಯಕನ ಒಂದು ದರ್ಶನ ಆಯ್ತು ನಮ್ಗೆ, ಅದೇ ರೀತಿ ಒಂದು ಇದರಲ್ಲಿ ಇದೆ ಸ್ನೇಹಿತರೆ ಅವರು ಸಂಜಯ್ ದತ್ ಅವರ ಪಾತ್ರ. ಬಟ್ ಅದೆಲ್ಲ ಓಕೆ. ಈ ಒಂದು ಸಾಂಗ್ ನ ಬರಿಬೇಕಾದ್ರೆ ಪ್ರೇಮ್ ಸರ್ ನಿಮ್ಗೆ ಒಂಚೂರು ಯೋಚನೆ ಮಾಡ್ಬೇಕಾಗಿತ್ತೇನೋ ಅಂತ ಅನ್ಸಿದೆ ಸ್ನೇಹಿತರೆ ನನಗೆ. ಫಸ್ಟ್ ಆಫ್ ಆಲ್ ವುಮೆನ್ಸ್ ಅಂತ ಬಂದಾಗ ಪ್ರೇಮ್ ಸರ್ ಅವರು ಕೊಡೋ ರೆಸ್ಪೆಕ್ಟ್ ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ. ನಮಗೆ ಗೊತ್ತಿದ್ದಂಗೆ ಅಂದ್ರೆ ಈ ಹಿಂದೆ ಬರೆದಿರ್ತಕ್ಕಂಥ ಹಾಡುಗಳು, ಎಕ್ಸಾಂಪಲ್ ಜೋಗಯ್ಯನ ತಗೊಳ್ಳಿ ನೀವು. ನಮ್ಮ ಶಿವಣ್ಣ ಅವರಿಗೆ ಆಕ್ಷನ್ ಕಟ್ ಹೇಳಿರ್ತಕ್ಕಂಥ ಸಿನಿಮಾ ಜೋಗಯ್ಯ ಸಿನಿಮಾ. ಒಂದು ಮದರ್ ಸೆಂಟಿಮೆಂಟ್ ಸಾಂಗ್ ಇದೆ ಸ್ನೇಹಿತರೆ ಅದರಲ್ಲಿ. ಯಾವ ಲೆವೆಲ್ ಇದೆ ಅಂತಂದ್ರೆ, ಇವತ್ತಿಗೂ ಆ ಸಾಂಗ್ ಅನ್ನ ಕೇಳಿದ್ರೆ ಸ್ನೇಹಿತರೆ ಕಣ್ಣಲ್ಲಿ ನೀರಿನಿಂದ ಬರ್ದಿರ್ತಕ್ಕಂಥ ಸಿನಿ ಪ್ರೇಕ್ಷಕರು ಬಿಟ್ಟಾಗ್ಬಿಡಿ, ಯಾರಾದ್ರೂ ನೋಡ್ಲಿ, ಫ್ಯಾಮಿಲಿ ಎಂಟೈರ್ ಫ್ಯಾಮಿಲಿ ಕುತ್ಕೊಂಡು ಫಿಲಮ್ ನೋಡಿದ್ರೆ ಆ ಜೋಗ ಫಿಲಮ್, ಆ ಒಂದು ಮದರ್ ಸೆಂಟಿಮೆಂಟ್ ಸಾಂಗ್ ಇದೆಯಲ್ಲ, ಇವತ್ತಿಗೂ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಇವತ್ತಿಗೂ ಕಣ್ಣಲ್ಲಿ ನೀರು ಬರುವಂತ ಒಂದು ಲಿರಿಕ್ಸ್ ಅನ್ನ ಬರ್ತಿದ್ದಾರೆ ಸ್ನೇಹಿತರೆ ಜೋಗಯ್ಯ ಸಿನಿಮಾದಲ್ಲಿ. ಇನ್ನೊಂದ್ಸತಿ ಹೇಳ್ತೀನಿ ಕೇಳಿ ನಿಮ್ಗೆ, ಏನಪ್ಪಾ ಕೂತಿದ್ಯಾ ಅಂತ ನೀವು ಬೈಕೊಂಡ್ರೆ ಪರವಾಗಿಲ್ಲ. ಜೋಗಯ್ಯ ಸಿನಿಮಾದಲ್ಲಿ ಮದರ್ ಸೆಂಟಿಮೆಂಟ್ ಇರ್ತಕ್ಕಂಥ ಒಂದು ಸಾಂಗು, ಅಂದ್ರೆ ಯಾವ ತರ ಒಂದು ಸಾಂಗ್ ಅನ್ನ ಬರ್ದಿದಾರಲ್ಲ, ತಾಯಿ ಮೇಲೆ ಪ್ರೀತಿ, ತಾಯಿ ಮೇಲೆ ಮಗನ ಪ್ರೀತಿ, ಮಗನ ಮೇಲೆ ತಾಯಿ ಪ್ರೀತಿ, ಆ ಒಂದು ಲಿರಿಕ್ಸ್ ಅನ್ನ ಬರೀಬೇಕಾದ್ರೆ ಪ್ರೇಮ್ ಅವರು ಎಷ್ಟು ಅದ್ಭುತವಾಗಿ ಅಂತ ಒಂದು ಲಿರಿಕ್ಸ್ ನ ಬರ್ದಿದ್ರು. ಅವರೇ ಕೂಡ ಹಾಡಿದ್ರು. ಈಸ್ ಆಲ್ಸೋ ಸಿಂಗರ್ ಇನ್ ದಟ್ ಫಿಲಮ್. ಅಂತ ಒಂದು ಲಿರಿಕ್ಸ್ ಒಂದು ಒಬ್ರು ರೈಟ್ರು ಈ ತರ ಒಂದು KD ಫಿಲಮ್ ಅಲ್ಲಿ ಈ ತರ ಏನೋ ವುಮೆನ್ಸ್ಗೆ ರೆಸ್ಪೆಕ್ಟ್ ಇಲ್ದೇ ಇರೋ ತರ ಬರ್ದಿದ್ದಾರೆ ಅಂತ ಕೆಲವೊಂದಷ್ಟು ವರ್ಗ ವಿರೋಧ ಮಾಡ್ತಾ ಇದೆ ಸ್ನೇಹಿತರೆ ಅವ್ರದ್ದು, ಪ್ರೇಮ್ ಅವ್ರಿಗೆ.
ಇದ್ರ ಕುರಿತಾಗಿ ಅವ್ರು ಯಾರು ಐಟಮ್ ಡ್ಯಾನ್ಸ್ ಮಾಡಿದ್ರಲ್ಲ ಯಮ್ಮನ ಹೆಸರು ನೂರಾ ಪೇಥೆ, ಹಾಲಿವುಡ್ ಆಕ್ಟರ್, ಸಾರಿ ಬಾಲಿವುಡ್ ಆಕ್ಟ್ರೆಸ್, ಅವರು ಕೂಡ ಒಂದು ಇದಕ್ಕೆಲ್ಲ ನಾನು ಕಾರಣ ಅಲ್ಲ, ಪ್ರೇಮ್ ಅವರೇ ಬರ್ದಿದ್ದಾರೆ, ಅವ್ರು ಎಸ್ಕೇಪ್ ಆಗ್ಬಿಟ್ರು ಹಿಂಗೆಲ್ಲ ಹೇಳಿ ವಿಡಿಯೋ ಕಾಲ್ ಮಾಡಿ, ವಿಡಿಯೋ ಮಾಡಿ ಹಾಕಿ ಪೋಸ್ಟ್ ಮಾಡ್ಬಿಟ್ರು. ನನಗನ್ಸುತ್ತೆ ಪ್ರೇಮ್ ಸರ್ ನಿಮ್ ಬಗ್ಗೆ ನಯಾ ಪೈಸಾ ನಮಗೆ ಡೌಟ್ ಇಲ್ಲ, ಅಂದ್ರೆ ನಯಾ ಪೈಸಾ ಅಂತ ಆತರ ತಿಳ್ಕೊಬೇಡಿ. ನಿಮ್ಮ ಬಗ್ಗೆ, ನಿಮ್ಮ ಒಂದು ಆಕ್ಷನ್ ಬಗ್ಗೆ, ನಿಮ್ಮ ಒಂದು ರೈಟಿಂಗ್ ನ ಬಗ್ಗೆ, ನಿಮ್ಮ ಒಂದು ಲಿರಿಕ್ಸ್ ನ ಬಗ್ಗೆ, ನಿಮ್ಮ ಒಂದು ಸಿಂಗಿಂಗ್ ನ ಬಗ್ಗೆ ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಆಲ್. ನಮಗೆ ಡೌಟೇ ಇಲ್ಲ. ಫಸ್ಟ್ ಆಫ್ ಆಲ್ ನೀವು ಬರೀಬೇಕಾದ್ರೆ ಯೋಚನೆ ಮಾಡೇ ಬರ್ದಿರ್ತೀರ, 100 ಸಲ ಅಲ್ಲ 1000 ಸತಿ ಯೋಚನೆ ಮಾಡಿ ಬರ್ದಿರ್ತೀರ ಅಂತ ನಮ್ಗೆ ಗೊತ್ತು. ಬಟ್ ಯಾಕೆ ಸರ್ ಈ ಫಿಲಮ್ ಅಲ್ಲಿ ಯಾಕೆ ನೀವು ಸ್ವಲ್ಪ ಎಡವುದ್ರಿ ಅಂತ ಅನಿಸ್ತಾ ಇದೆ ಸರ್ ನಮ್ಗೆ. ನಿಜವಾಗ್ಲೂ ಸ್ವಲ್ಪ ಎಡವಿದ್ರಿ ಅಂತ ಅನಿಸ್ತಾ ಇದೆ ನಮ್ಗೆ. ಅಂದ್ರೆ ಈ ಹಿಂದೆ ನೀವೇ ಹೇಳಿದ್ದೀರಾ, ಫಸ್ಟ್ ಆಫ್ ಆಲ್ ವಿ ಶುಡ್ ರೆಸ್ಪೆಕ್ಟ್ ವುಮೆನ್. ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಅಥವಾ ಬೇರೆ ನಮ್ಮ ಅಕ್ಕಪಕ್ಕದ ಮನೆಯವ್ರ ಹೆಣ್ಮಕ್ಳಾಗಿರ್ಬೋದು, ಎಲ್ಲಾನು ಬಂತು ಅದರಲ್ಲಿ. ರೆಸ್ಪೆಕ್ಟ್ ವುಮೆನ್. ಅದ್ರ ತಕ್ಕನಾಗೆ ಒಂದು ಒಳ್ಳೊಳ್ಳೆ ಅದ್ಭುತವಾದ ಟ್ರೆಂಡ್ ಸೆಟ್ ಸಾಂಗ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಕನ್ನಡ ಇಂಡಸ್ಟ್ರಿಗೆ. ಬಟ್ ಈ ಸಿನಿಮಾದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಅಂತ ನನಗನ್ಸೋದು. ಪ್ರೇಮ್ ಸರ್ ಅವರು ಚೂರು ಯೋಚನೆ ಮಾಡಿ ಬರೀಬೇಕಾಗಿತ್ತು ಅಂತ ಅನ್ಸೋದು. ಇದೇ ಫಿಲಮ್ ಅಲ್ಲೇನೆ, ಕೇಡಿನಲ್ಲೇನೆ ಇನ್ನೊಂದು ಸಾಂಗ್ ಇದೆ. ಅಂದ್ರೆ ತಂದೆ ತಾಯಿ ತುಂಬಾ ಚೆನ್ನಾಗಿ ಮಕ್ಕಳನ್ನ ಹೆತ್ತಾದ್ಮೇಲೆ ತುಂಬಾ ಚೆನ್ನಾಗಿ ಸಾಕ್ತಾರೆ, ಅದೇ ತಂದೆ ತಾಯಿನ ಮಕ್ಕಳು ಭಾಗ ಮಾಡ್ತಾರೆ. ಈ ತರ ಒಂದು ಅದ್ಭುತ ಸಾಂಗನ್ನ ಕೊಟ್ಟಿದ್ದೀರಿ ಸರ್ ನೀವು. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ನಿಮ್ಗೆ. ಸದ್ಯಕ್ಕೆ ನಡೀತಾ ಇರೋದು ಅದೇ. ಅಂದ್ರೆ ಒಬ್ಬ ತಂದೆ ತಾಯಿ ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ಚೆನ್ನಾಗಿ ಸಾಕಿರ್ತಾರೆ, 9 ತಿಂಗಳು ಹೊತ್ತು ಸಾಕಿ ಸಲುಹಿರ್ತಾರೆ. ಬಟ್ ಅದೇ ಮಕ್ಕಳು ದೊಡ್ಡವರಾಗಿದ ತಕ್ಷಣ ತಂದೆ ತಾಯಿನ ಭಾಗ ಮಾಡ್ತಾರೆ ಅಂತ ಈ ತರ ಒಂದು ನೀವು ಸಾಂಗ್ ಬರ್ತಿದ್ದೀರ. ಇದೇ ಪಿಕ್ಚರ್ ಅಲ್ಲಿ ಅದನ್ನು ಇರೋದು. ಬಟ್ ಈ ಸಾಂಗ್ ಯಾಕೆ ಬೇಕಾಗಿತ್ತು ಸರ್ ನಿಮ್ಗೆ? ನಿಜವಾಗ್ಲೂ ಬೇಜಾರಿದೆ ಸರ್. ನೀವು ಬೈಗೊಂಡ್ರೆ ಪರವಾಗಿಲ್ಲ, ನಮಗನ್ಸಿರೋದು ನಾವು ಹೇಳ್ತಾ ಇದೀವಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀವು ಏನು ಅಂತ ನಮಗ್ ಗೊತ್ತಿದೆ ಆಲ್ರೆಡಿ. ಪ್ರೇಮ್ ಅಂತ ಡೈರೆಕ್ಟರ್ ಅಂತ ಬಂದಾಗ ಫಸ್ಟ್ ನಮಗೆ ನೆನಪಾಗೋದು ಜೋಗಿ ಶಿವಣ್ಣ ಆದ್ಮೇಲೆ ಜೋಗಿ ಡೈರೆಕ್ಟರ್ ನೀವೇ ಎಕ್ಸಾಂಪಲ್. ಅದಕ್ಕಿಂತ ಹಿಂದೆ ಹೋದ್ರೆ ಕರಿಯ, ದರ್ಶನ್ ಸರ್ ಅವರಿಗೆ ಬರೆದಿರ್ತಕ್ಕಂಥ ಒಂದು ಫಿಲಮ್. ಅಂತ ಡೈರೆಕ್ಟ್ರು ಈ ಒಂದು ಫಿಲಮ್ ಅಲ್ಲಿ ಈ ತರ ಬರ್ದಿದ್ದೀರ ಅಂತಂದ್ರೆ ಸರ್ ನಿಜವಾಗ್ಲೂ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು ಅಂತ ಅನಿಸ್ತಿದೆ ಸರ್ ನಮ್ಗೆ. ಎಂತೆಂತ ಒಳ್ಳೊಳ್ಳೆ ಟ್ರೆಂಡ್ ಸೆಟ್ ಫಿಲ್ಮ್ ಕೊಟ್ಟಿದ್ದಾರೆ ಸರ್ ನೀವು ಇಂಡಸ್ಟ್ರಿಗೆ, ಅದ್ರ ಬಗ್ಗೆ ಡೌಟೇ ಇಲ್ಲ. ಇದು ಯಾಕೆ ಸ್ವಲ್ಪ ಒಂಚೂರು ಯೋಚನೆ ಮಾಡ್ಬೇಕಾಗಿತ್ತು ಅಂತ ಅನಿಸ್ತಾ ಇದೆ ಸರ್. ಅಂದ್ರೆ ನಿಮ್ಮ ತಲೆಮಾರಿನ ಜನರೇಷನ್ ಬೇರೆ, ಇವಾಗ ನಮ್ಮ ತಲೆಮಾರಿನ ಜನರೇಷನ್ ಬೇರೆ ಸರ್, ನಿಜವಾಗ್ಲೂ ಬೇರೆ. ಅಂದ್ರೆ ನಿಮ್ಮ ಕಾಲದಲ್ಲಿ, ಅಂದ್ರೆ ನೀವು ಅಂದ್ರೆ ನೀವು ಚಿಕ್ಕ ವಯಸ್ಸು ಬಿಡಿ, ಅದೆಲ್ಲ ಮಾತಾಡೋದು ತಪ್ಪಾಗುತ್ತೆ. ಬಟ್ ಅಂದ್ರೆ ಅದನ್ನು ಹೇಳಕ್ ಇಷ್ಟಪಡ್ತೀನಿ, ನಿಮ್ಮ ಒಂದು ತಲೆಮಾರಿನ ಜನರೇಷನ್ ಬೇರೆ, ಅಂದ್ರೆ ಸದ್ಯಕ್ಕಿರೋ ಸಿಚುವೇಶನ್ ಜನರೇಷನ್ ಬೇರೆ. ಇವಾಗೆಲ್ಲ ಮಿಕ್ಸ್ ಆಗಿ ಆಳು ಮೂಳು ಒಡಿ ಬಡಿ ಕಡಿ ಇದೇ ಇದೆ ಇವಾಗ. ಏನು ಮಾಡಕ್ ಆಗೋದಿಲ್ಲ. ಸ್ಟಿಲ್ ಇದ್ರೂನು ಈ ತರ ಒಂಚೂರು ಸಾಂಗ್ ನ ಬರೀಬೇಕಾದ್ರೆ ಯೋಚನೆ ಮಾಡ್ಬೇಕಾಗುತ್ತೆ ಸರ್. ನೀವು ಡಿಲೀಟ್ ಮಾಡ್ತಿರೋ ಸಾಂಗು ಅಥವಾ ಸಾಂಗ್ ಇಡ್ತಿರೋ, ಏನನ್ನ ಕನ್ವಿನ್ಸ್ ಮಾಡ್ತಿರೋ, ಇಟ್ಸ್ ಸೆಕೆಂಡರಿ. ನೆಕ್ಸ್ಟ್ ಯಾರಿಗಾದ್ರೂ ಇನ್ನೊಬ್ರು ಕಲಾವಿದ್ರು ನಿಮ್ಗೆ ಕಾಲ್ ಶೀಟ್ ಕೊಟ್ಟಾಗ ಸ್ವಲ್ಪ ಯೋಚನೆ ಮಾಡಿ ಬರೀರಿ ಸರ್. ನಿಜವಾಗ್ಲು ತುಂಬಾ ಬೇಜಾರಾಗಿದೆ. ಆ ಪದ ನಾನು ಹೇಳಕ್ಕೂ ಆಗಲ್ಲ, ಯಾಕಂದ್ರೆ ನಾನು ಹೇಳಕ್ಕೂ ಇಂಟ್ರೆಸ್ಟ್ ಇಲ್ಲ. ಬಟ್ ನಿಮ್ಗೇನ್ ಅನ್ಸುತ್ತೆ ಈ ವಿಡಿಯೋ ಬಗ್ಗೆ? ತಪ್ಪಾಗಿ ಏನಾದ್ರು ಮಾತಾಡೋದ್ನ ನಾನು, ಅಥವಾ ಈ ತರ ಮಾತಾಡಬಾರ್ದಾಗಿತ್ತಾ, ಇಲ್ಲ ನೀನು ಮಾತಾಡೋದು ಕರೆಕ್ಟಾ? ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಒಂದು ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ.